ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಬಿಗ್ ಬಾಸ್ ಫಿನಾಲೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ನೋಡ್ತಿದ್ದಂತೆ ಮನೆ ಖಾಲಿ ಆಗ್ತಾ ಇದೆ. ಇನ್ನೆರಡು ವಾರ ಯಾರ್ಯಾರು ಹೊರಗೆ ಹೋಗ್ತಾರೋ, ಯಾರ್ಯಾರು ಫಿನಾಲೆ ವೇದಿಕೆ ಹಂಚಿಕೊಳ್ತಾರೋ ಎಂಬ ಕುತೂಹಲ ಇದ್ದೇ ಇದೆ. ಈ ಮಧ್ಯೆ ವಿನಯ್ ಅವರ ನಡವಳಿಕೆಯಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಮನೆಯೊಳಗಿರುವವರಲ್ಲಿ ಕೆಲವರು ಬದಲಾವಣೆ ಆಗಿಲ್ಲ, ಆದರೆ ವಿನಯ್ ನಡವಳಿಕೆಯಲ್ಲಿ ಬದಲಾಗಿರುವುದು ಸ್ಪಷ್ಟವಾಗಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಮನೆಗೆ ಆ ರೀತಿಯ ಒಬ್ಬ ನಾಯಕ ಬೇಕಿತ್ತು ಅಂತ ಅನಿಸ್ಬೇಕು. ಅದು ಅಷ್ಟು ಪ್ರಬುದ್ಧವಾಗಿ ನಡೆದುಕೊಳ್ತಿದ್ದಾರೆ ವಿನಯ್. ಇವತ್ತಿನ ಟಾಸ್ಕ್ ವಿಚಾರದಲ್ಲೂ ಕೂಡ ಅವರು ಹಾಗೆ ಆಡಿದ್ದಾರೆ. ಮನೆಯಲ್ಲಿ ದಿನ ಕಳೆದಂತೆ ಯಾರಿಗೂ ಬೇಸರವೇ ಇಲ್ಲ. ಇಷ್ಟು ತಿಂಗಳ ಕಾಲ ಈ ಮನೆ ನಮ್ಮದಾಗಿತ್ತು, ಈ ಮನೆಯಲ್ಲಿ ನಾವೆಷ್ಟೋ ಜೀವನ ಮಾಡಿದ್ದೀವಿ, ಫಿನಾಲೆ ಹತ್ತಿರವಾದಂತೆ ಈ ಮನೆಯ ಬಾಂಧವ್ಯವನ್ನು ಕಳೆದುಕೊಳ್ತಾ ಇದ್ದೀವಿ ಎಂಬ ಸಣ್ಣ ಆಲೋಚನೆಯೂ ಸುಳಿಯುತ್ತಿಲ್ಲ. ಮೊದಲ ದಿನ ಹೇಗಿದ್ದಾರೋ ಅದೇ ರೀತಿ ಇಂದಿಗೂ ಇದ್ದಾರೆ. ಅದೇ ಟಾಸ್ಕ್, ಅದೇ ಸಮಯ, ಅದೇ ದಿನವನ್ನು ಮುಂದೂಡ್ತಾ ಇದ್ದಾರೆ. ಯಾವುದೇ ಬದಲಾವಣೆ ಕಂಡು ಬರ್ತಾ ಇಲ್ಲ. ನಮ್ರತಾರನ್ನು ಸಂಗೀತ ನಂಬಿದ್ದಾರೆ, ಆದರೂ ಕೂಡ ಹೋಗಿ ಕಾರ್ತಿಕ್ ಬಳಿ ನೆಗೆಟಿವ್ ಮೂಡುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸಂತು ಪಂತು ಬದಲಾಗಲ್ಲ. ಇವತ್ತಿನ ದಿನಕ್ಕೆ ತನಿಷಾ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಆದರೆ ವಿನಯ್ ಮನೆಯೊಳಗೆ ತುಂಬಾ ಬದಲಾಗಿದ್ದಾರೆ. ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ ವಿನಯ್. ಆಗಾಗ ವಿನಯ್ ಬಯಲ್ಲಿ ಈ ಮಾತು ಬರ್ತಾ ಇದೆ, ಇನ್ನೆಷ್ಟು ದಿನ ಇರ್ತೀವೋ ಎಲ್ಲರೂ ಚೆನ್ನಾಗಿರೋಣ ಅಂತ. ಆದರೆ ಅಗ್ರೆಸಿವ್ ಆಗಿ ಆಡುವಂಥ ಆಟ ಬಂದರೆ ಮತ್ತೆ ಶುರು ಮಾಡ್ತಾರೆ. ಅಗ್ರೆಸಿವ್ ಟಾಸ್ಕ್ ಅಲ್ಲದೆ ಹೋದರೆ ವಿನಯ್ ಎಲ್ಲರನ್ನು ನಗಿಸ್ತಾ ತಾನೂ ಕೂಡ ನಗುತ್ತಾ ಕಾಲೆಳೆದುಕೊಂಡು ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಇಂದು ಕಾರ್ತಿಕ್ ಸಿಕ್ಕಾಪಟ್ಟೆ ಬ್ಲಾಸ್ಟ್ ಆಗಿದ್ರು. ಯಾಕಂದರೆ ಅದಾಗಲೇ ಸಂಗೀತ ಕಾರ್ತಿಕ್ರನ್ನ ಆಟದಿಂದ ಬೇಕು ಅಂತಾನೆ ಹೊರಗೆ ಇಟ್ಟಿದ್ರು. ಇದರಿಂದ ಮನದಲ್ಲಿ ಕೋಪ ಉರಿಯುತ್ತಲೇ ಇತ್ತು. ಅದನ್ನು ಬಿಗ್ ಬಾಸ್ ಕ್ಯಾಮ್ರಾ ಕೂಡ ಚೆನ್ನಾಗಿಯೇ ಕ್ಯಾಪ್ಚರ್ ಕೂಡ ಮಾಡಿದೆ. ಆಟವೆಲ್ಲ ಮುಗಿದ ಮೇಲೆ ಸಂಗೀತರನ್ನು ನೋಡಿ ವುಮೆನ್ ಕಾರ್ಡ್ ಅಂದಿದ್ದೇ ತಡ. ಮನೆಯಲ್ಲಿ ಜೋರು ಜಗಳ ಇದ್ದಿತ್ತು. ಅಷ್ಟೇ ಯಾಕೆ, ಯೋಗ್ಯತೆ ಅಂತೆಲ್ಲ ಮಾತನಾಡಿಬಿಟ್ರು. ಆಗ ವಿನಯ್ ಬುದ್ಧಿ ಮಾತು ಹೇಳಿದರು. ಕಾರ್ತಿಕ್ ಬಳಿ ಬಂದು ಈ ರೀತಿ ಎಲ್ಲ ಮಾತಾಡಬೇಡ, ನನಗೆ ಆದ ಪರಿಸ್ಥಿತಿ ಗೊತ್ತಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟು ಗೋಪುರದ ಆಟ ಆಡುವಾಗ ಸಂಗೀತ ಹಾಗೂ ವಿನಯ್ ಎದುರು ಬದಲಾಗ್ತಾರೆ. ವಿನಯ್ ಹಾಗೂ ಸಂಗೀತ ಎದುರು ಬದಲಾದಾಗ ಏನಾದರೂ ಒಂದು ಸಮಸ್ಯೆ ಬರ್ತಾ ಇತ್ತು. ಈ ಬಾರಿ ಆ ಎಲ್ಲವೂ ಕಳೆದು ಇಬ್ಬರು ಕೂಡ ಒಟ್ಟಾಗಿ ಆಟ ಆಡಿದ್ದಾರೆ. ಈ ವೇಳೆ ಸಂಗೀತ ಅವರ ಗೋಪುರ ಕಾಪಾಡಿಕೊಳ್ಳಲು ವಿನಯ್ ಎಸೆಯುವ ಬಾಲ್ ಅನ್ನು ತಡೆಯುವುದಕ್ಕೆ ಯತ್ನಿಸಿದ್ದಾರೆ. ಆಗ ಹಣೆಗೆ ಕೊಂಚ ಪೆಟ್ಟು ಬಿದ್ದಿತ್ತು. ಆಟ ಮುಗಿದ ಮೇಲೆ ವಿನಯ್ ಬಹಳ ಕಾಳಜಿ ತೋರಿದ್ರು. ಔಷಧ ಹಚ್ಚುವುದಕ್ಕೂ ಬಿಗ್ ಬಾಸ್ ಕರೆದಾಗ ಕಾರ್ತಿಕ್ ಜೊತೆಗೆ ಜಗಳವಾಡ್ತಾ ನಿಂತ ಸಂಗೀತರನ್ನು ವಿನಯ್ ಪಡಿಸಿ ಕಳಿಸಿದ್ದನ್ನು ನೋಡಿದಾಗ ಮನೆಗೊಬ್ಬ ನಾಯಕ ಎಂಬಂತೆ ಫೀಲ್ ಆಯಿತು. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ.